ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದುರ್ಗಾ, ನಿನ್ನ ಹತ್ರ ಏನೋ ಹೇಳ್ಬೇಕು. ಪುಟ್ ಮೇಡಮ್, ಯಾಕಿಬ್ರು ಇಷ್ಟೊಂದು ಗಾಬರಿ ಓಡ್ಕೊಂಡ್ ಬರ್ತಿದ್ದೀರಾ? ಏನಾಯ್ತು? ಮಿಸ್ಟರ್ ಗೂಬರಾಯ, ಹೇಳು. ತರು, ಈತ ನಿಜವಾಗ್ಲೂ ಅಣ್ಣನ ಹತ್ರ ಮಾತಾಡದ್ಲಾ? ಐನೋ ಶಾನ್ವಿ, ನನಗೂ ಅದೇ ಆಶ್ಚರ್ಯ ಆಗ್ತದೆ. ಸದ್ಯ ನನ್ ಮದ್ವೆ ಆಗಿ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ನಿನ್ ಬಾಸ್ ಜೊತೆ ಮಾತಾಡ್ದಲ್ಲ, ನನ್ಗೆ ಈಗ ತುಂಬಾ ಸಮಾಧಾನ ಆಯ್ತು. ದುರ್ಗಾ, ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ. ಲುಕ್, ನಾನು ಏನು ಹೇಳ್ತೀನೋ ಅದನ್ನ ಸರಿಯಾಗಿ ಕೇಳಿಸ್ಕೊ. ಸೀರಿಯಸ್ಲಿ ಬೇಬಿ, ಮದುವೆ ಆಗಿದ ತಕ್ಷಣ ದುರ್ಗನ್ನ ಡೆಲ್ಲಿಗೆ ಕರ್ಕೊಂಡೋಗಿ ಅವಳ ಹತ್ರ ಇರೋ ಒಡವೆ ಹಣನೆಲ್ಲ ತಗೊಂಡು ಫ್ಲೈಟ್ ಹತ್ಕೊಂಡು ಹತ್ರ ಸೀದಾ ಬಂದ್ಬಿಡ್ತೀನಿ. ಇಲ್ಲಿರೋರ್ಗೆ ದುರ್ಗ ಏನಾದ್ಲು ಅಂತಾನೆ ಗೊತ್ತಾಗಲ್ಲ. ನನ್ನ ವಿರುದ್ಧ ಇದ್ದಿದ್ದು ಒಂದೇ ಒಂದು ಸಾಕ್ಷಿ, ಅದು ನಾಶ ಆಗೋಯ್ತು. ಓ ಮೈ ಗಾಡ್, ಏನ್ ಹೇಳ್ತಿದ್ಯಾ ಅಣ್ಣ? ಸೀರಿಯಸ್ಲಿ ಕಾಂಟ್ ಬಿಲೀವ್ ದಿಸ್. ಸಿದ್ಧಾರ್ಥ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ವಿ, ಅಷ್ಟೊಂದು ಕೆಟ್ಟವನ? ಅವನ್ನ ಸುಮ್ಮನೆ ಬಿಡಬಾರ್ದು. ಅಪ್ಪ, ಅಂತೂ ಇವ್ರಿಗೆಲ್ಲ ಸತ್ಯ ಗೊತ್ತಾಯ್ತಲ್ಲ, ಇನ್ನೀ ಮದ್ವೆ ನಡೆಯಲ್ಲ. ಅವನು ಬ್ಯಾಡ್ ಮ್ಯಾನ್, ನೀನು ಮದ್ವೆ ಆಗ್ಬೇಡ. ಹೌದು ದುರ್ಗಾ, ಈ ಮದ್ವೆ ಆಗಲ್ಲ ಅಂತ ಹೇಳ್ಬಿಡಿ. ಲಕಿಲಿ ಮದುವೆಗಿಂತ ಮೊದಲೇ ನಮಗೆ ಸಿಗ್ದಾನ್ ಸೀಕ್ರೆಟ್ ಗೊತ್ತಾಗಿದೆ. ಈಗ ಏನ್ ಮಾಡೋದು ಮಾಯಾ? ಅಕಸ್ಮಾತ್ ಈ ಮದ್ವೆ ನಡೀಲಿಲ್ಲ ಅಂತಂದ್ರೆ ನಮ್ ಪ್ಲಾನ್ ಗತಿ ಅದೋ ಗತಿ. ಹೇಗೆ ಹ್ಯಾಂಡ್ಲ್ ಮಾಡ್ತೀಯಾ? ದುರ್ಗಾ, ನಿನಗೆ ಸಂಕೋಚ ಆಗೋದಾದ್ರೆ ನಾನು ಮಾತಾಡ್ತೀನಿ. ಅವ್ನು ದೊಡ್ಡ ಮೋಸ್ಗಾರ. ಲುಕ್, ಅವನ ವಿಷಯ ಎಲ್ಲ ನನ್ನೆಲ್ರಿಗೂ ಹೇಳಿ ಈ ಮದುವೆನ ಕ್ಯಾನ್ಸಲ್ ಮಾಡಿಸ್ತೀನಿ. ನಾನು ಎಲ್ರಿಗೂ ವಿಷಯ ಹೇಳೇ ಹೇಳ್ತೀನಿ. ಬಾಸ್, ಒಂದ್ ನಿಮಿಷ. ದುರ್ಗಾ, ಮುಹೂರ್ತ ಟೈಮ್ ಹತ್ರ ಬರ್ತಾ ಇದೆ, ಆಮೇಲೆ ನಿನಗೆ ತೊಂದರೆ ಆಗುತ್ತೆ. ಬಾಸು, ತೊಂದ್ರೆ ಬಂದ್ರೆ ನಾನು ಅದನ್ನ ಎದುರಿಸ್ತೀನಿ. ಆದ್ರೆ ನಾನು ಮದ್ವೆ ಆಗ್ತೀನಿ. ಏನ್ ಹೇಳ್ತಾ ಇದೀಯಾ? ದುರ್ಗಾ, ಯಾಕೆ ಚಿಕ್ಕಮ್ಮ, ಏನಾದ್ರೂ ಹೇಳ್ಬೇಕಿತ್ತಾ? ಅದು ದುರ್ಗಾ, ಈ ಮದುವೆ ಮಾತ್ರ ನಿಲ್ಲೋ ಹಾಗಿಲ್ಲ. ಮದುವೆ ಯಾಕೆ ನಿಲ್ಲುತ್ತೆ? ಚಿಕ್ಕಮ್ಮ, ಏನ್ ಹೇಳ್ತಿದ್ದೀರಾ ನೀವು? ನೋಡು, ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಈ ಮದುವೆ ಮಾತ್ರ ನಿಲ್ಕೊಡ್ದು. ಯಾರಾದ್ರೂ ಬಂದು ಸಿದ್ಧಾಂತ ಒಳ್ಳೆಯವನಲ್ಲ, ತುಂಬಾ ಕೆಟ್ಟವನು, ಅದು ಇದು ಅಂತ ಹೇಳಿದ್ರೆ ನೀನು ಅದನ್ನೆಲ್ಲ ಕೇಳಬೇಡ. ಈ ಮದುವೆ ಆಗೇ ಆಗ್ತೀನಿ ಅಂತ ಹೇಳಬೇಕು. ಚಿಕ್ಕಮ್ಮ, ನೀವ್ ಏನ್ ಹೇಳ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಚಿಕ್ಕಮ್ಮ, ಕಡೆ ಪಕ್ಷ ಏನ್ ವಿಷಯ ಅಂತಾದ್ರೂ ಹೇಳಿ. ನೋಡು, ಏನು, ಯಾಕೆ, ಯಾವಾಗ ಅಂತೆಲ್ಲ ಪ್ರಶ್ನೆ ಕೇಳಬೇಡ. ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ದುರ್ಗಾ, ಈ ಮದುವೆ ಏನಾದರೂ ನಿಂತೋಯ್ತು ಅನ್ಕೋ, ಈ ವಿಷಯನ ನಿನ್ ಚಿಕ್ಕಪ್ಪ ಮತ್ತೆ ಗಣಪನ ಊಟಕ್ಕೆ ಬೆರೆಸಿ ಅವ್ರ ಪ್ರಾಣ ತೆಗೆದು ಜೊತೆಗೆ ನಾನು ಸತ್ತೋಗ್ತೀನಿ. ಈಗ ನಮ್ಮೆಲ್ಲರ ಪ್ರಾಣ ನಿನ್ ಕೈಲಿದೆ ದುರ್ಗಾ. ಈ ಮದುವೆ ಮಾತ್ರ ನಡಿಲೇಬೇಕು. ಚಿಕ್ಕಮ್ಮ, ಹೇಳು, ಈ ಮದುವೆ ಆಗ್ತೀಯ ತಾನೆ? ಆಗಲ್ಲ ಅಂದ್ರೆ ಮದುವೆ ಮಂಟಪದ ಮುಂದೆ ಅಗ್ನಿ ಅಲ್ಲ
ನಮ್ಮ ಚಿತೆ ಉರಿಯತ್ತೆ. ನಿನ್ ಕಣ್ಮುಂದೆನೆ ನಮ್ಮ ಪ್ರಾಣ ಹೊರಟೋಗತ್ತೆ. ಚಿಕ್ಕಮ್ಮ ದಯವಿಟ್ಟು ನೀವು ಹಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಮದ್ವೆ ಆಗ್ಬೇಕು ತಾನೆ? ಆಗ್ತೀನಿ ಚಿಕ್ಕಮ್ಮ. ನನಗೆ ನೀವೆಲ್ಲರೂ ಬೇಕು. ನಾನು ಈ ಮದ್ವೆ ಆಗೋದ್ರಿಂದ ನೀವು ನನ್ನ ಜೊತೆಲೇ ಇರ್ತೀರಾ ಅಂದ್ರೆ ಖಂಡಿತವಾಗ್ಲೂ ಮದ್ವೆ ಆಗ್ತೀನಿ. ಹಾಗಾದ್ರೆ ಈ ಮದುವೆ ಹಾಗೆ ಆಗ್ತೀನಿ ಅಂತ ನನಗೆ ಪ್ರಮಾಣ ಮಾಡು. ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಆಣೆ ಮಾಡಿ ಹೇಳು. ಹೇಳು. ಸರಿ. ನನ್ನ ಪ್ಲಾನ್ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ ನಾನು. ದುರ್ಗಾ ಮದುವೆ ಬೇಡ ಅನ್ನಲ್ಲ, ಈ ಮದುವೆ ನಡೆಯತ್ತೆ. ನಾನು ಈ ಮದ್ವೆ ಆಗ್ತೀನಿ ಅಂದೆ ಬಾಸು. ಏಯ್, ನಿಂಗೇನು ತಲೆ ಕೆಟ್ಟಿದ್ಯಾ? ಆ ಸಿದ್ಧಾಂತ್ ಕೆಟ್ಟನು ಅಂತ ಹೇಳ್ತಾ ಇದ್ದೀನಿ, ಮದುವೆ ಆಗ್ತಾಳಂತೆ. ದುರ್ಗಾ, ಈ ಮದುವೆ ಆದ್ರೆ ನಿಮ್ ಲೈಫ್ ಹಾಳಾಗತ್ತೆ. ನಾನು ಚಿಕ್ಕವಳಿದ್ದಾಗ್ಲೇ ಅಮ್ಮನ್ ಕಳ್ಕೊಂಡೆ. ಆಮೇಲೆ ಅಮ್ಮನ್ ತರ ಇದ್ದಿದ್ದ ಅಕ್ಕನೂ ಕಳ್ದೋದ್ಲು. ಅಪ್ಪಂಗೆ ಯೋಚನೆ ಮಾಡೋ ಶಕ್ತಿನೇ ಇಲ್ಲದೆ ಊರು ತಿರ್ಗಾಡ್ತಿರ್ತಾರೆ. ನನ್ನನ್ನ ಚಿಕ್ಕವಳಿಂದನೂ ಬೆಳೆಸಿದ್ದು ನೋಡ್ಕೊಂಡಿದ್ದು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನೇ. ಇವಾಗ ಈ ಮದ್ವೆ ನಿಶ್ಚಯ ಮಾಡಿದ್ದು ಅವರೇ. ನಾನು ಮದ್ವೆ ಆಗಿ ಆರಾಮಾಗಿ ಸಂತೋಷವಾಗಿರ್ತೀನಿ ಅಂತ ಅವರು ಕನ್ಸು ಕಾಣ್ತಾ ಇದ್ದಾರೆ. ಅಂಥದ್ರಲ್ಲಿ ಅವ್ರ ಕನ್ಸನ್ನ ಮನ್ಪಾಲ್ ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಹಾಗಂತ ನಿನ್ನ ಲೈಫ್ನ ಹಾಳು ಮಾಡ್ಕೊಳ್ತೀಯಾ? ಕೃತಜ್ಞತೆ ಇರಬೇಕು ದುರ್ಗಾ, ಆದ್ರೆ ಬದುಕನ್ನ ಹಾಳು ಮಾಡ್ಕೊಳ್ಳೋ ಥರ ಅಲ್ಲ. ಬದುಕು ಅವ್ರ ಋಣ ತೀರ್ಸೋದಿಕ್ಕೆ ನಾನು ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಬಾಸು. ಇದ್ಯಾ ಲೆಕ್ಕ? ಅವರು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಅಂಥದ್ರಲ್ಲಿ ನಾನು ಈ ಮದ್ವೆ ಆಗ್ತಿರೋದು ಒಂದ್ ಸಾಸಿವೆ ಕಾಳಿಗೆ ಸಮ ಅಷ್ಟೇ. ಬಾಸು, ನಾನು ಈ ಮದ್ವೆ ಹಾಗೆ ಆಗ್ತೀನಿ. ದುರ್ಗಾ, ಎಮೋಷನಲ್ ಆಗಿ ಮಾತಾಡಿ ನಿಮ್ ಲೈಫ್ ಹಾಳು ಮಾಡ್ಕೊಂಬಿಡಿ. ರೈಟ್ ದುರ್ಗಾ, ಡೋಂಟ್ ಸ್ಪಾಯ್ಲ್ ಯರ್ ಲೈಫ್.